ಇಂಥ ಮಹಿಳೆಯರನ್ನು ನಾವು ಇದನ್ನು ಒಬ್ಬ ಪರಿಸರವಾದಿನ ನಾವು ಸನ್ಮಾನ ಮಾಡ್ತಿರೋದು ನಮ್ಗೆ ಹೆಮ್ಮೆ ಇದೆ. ಅದೇ ಪ್ರಕಾರ SR ಪಾಟೀಲ್ ಅಂತ ಮಾಜಿ ಸಚಿವರು ಅವರು, ಮತ್ತು ಬಾಗಲಕೋಟೆ ಒಳ್ಳೆ ಪ್ರಭಾವಿ ನಾಯಕರು ಅವರು, ಮತ್ತು ಅಪೋಸಿಷನ್ ಪಾರ್ಟಿ ಲೀಡರು ಆದವರು ವಿಧಾನ ಪರಿಷತ್ಗೆ. ಆಮೇಲೆ ಸಾಕಷ್ಟು ಶಿಕ್ಷಣ ಸೇವೆ, ಸಮಾಜ ಸೇವೆ ಸಾಕಷ್ಟಿದೆ, ಅವ್ರಿಗೆ ಮಾಡ್ತಾಯಿದ್ವಿ. ಅದೇ ಪ್ರಕಾರ ನಮ್ಮ ಡಾಕ್ಟರ್ M.N. ರಾಜೇಂದ್ರ ಕುಮಾರ್ ಅಂತ. M.N. ರಾಜೇಂದ್ರ ಕುಮಾರ್ ಯಾರು ಅಂತಂದರೆ ಅದನ್ನು ಜಾಸ್ತಿ ಹೇಳಬೇಕಾಗಿಲ್ಲ ಮಾಧ್ಯಮದವರಿಗೆ. ನಮ್ಮ ಮಂಗಳೂರು DCC ಬ್ಯಾಂಕ್ ಸತತವಾಗಿ 23 ವರ್ಷದಿಂದ ಅಧ್ಯಕ್ಷರಾಗಿ ಇರ್ತಕ್ಕಂಥದ್ದು. ಆನಂತರ ಮಹಿಳಾ ಸಬಲೀಕರಣಕ್ಕೆ ಅವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟು ಸಹಕಾರ ಕ್ಷೇತ್ರದ ರತ್ನನೇ ಅನಿಸ್ಕೊಂಡ್ರು. ಅವ್ರಿಗೂ ನಾವು ಹೆಮ್ಮೆಯಿಂದ ಸತ್ಕಾರ ಮಾಡ್ತೀವಿ. ಅದೇ ಪ್ರಕಾರ ನಮ್ಮ ಉಮಾಶ್ರೀ ಮೇಡಮ್ ಅವ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳಲೇಬೇಕಾಗಿಲ್ಲ. ಗಂಡು ಭೂಮಿಗೆ, ಚಲನಚಿತ್ರಕ್ಕೆ ಕೊಟ್ಟಂಥ ಸೇವೆ ಪರಿಗಣಿಸಿ ಕೊಡ್ತಿದ್ದೀವಿ. ಮೇಲಾಗಿ ಏನಾಗಿದೆ ಅದರೊಳಗೆ ಅವರು ರಾಜಕೀಯಕ್ಕೂ ಸೇವೆ ಸಲ್ಲಿಸ್ತಾರೆ. ಉಮಾಶ್ರೀ ಮೇಡಮ್ ಅವ್ರಿಗೆ ನಾವು ಮಾಡ್ತಿದ್ದೀವಿ. ಅದೇ ರೀತಿ ನಮ್ಮ ಮಾನಂದಿ ರಮೇಶ್ ಅವರು ಆರ್ಯದೇಶ ಕಮಿಟಿಯ ಒಬ್ಬ ಹಿರಿಯ ವ್ಯಕ್ತಿ. ಬರೀ ಅವರು ಉದ್ಯಮದಾರರು ಅಷ್ಟೇ ಅಲ್ಲದೆ ಅವರು ಸಮಾಜ ಸೇವೆಗೆ ಸಾಕಷ್ಟು ಕೊಡುಗೆ ಏನು ಕೊಟ್ಟಿದ್ದಾರಲ್ಲ. ಈಗ ವಿಕ್ಟೋರಿಯಸ್ ಆಗಲಿ, ಆನಂತರ ನಮ್ಮ ಜಯದೇವ್ ಆಗಲಿ, ಇಲ್ಲಿ ಬರ್ತಕ್ಕಂಥ ಪೇಷಂಟ್ಗಳ ಜೊತೆಗೆ ಬರ್ತಾರಲ್ಲ, ಅವರಿಗೆ ಪ್ರತಿದಿನ ಅನ್ನದಾನ ಮಾಡುವಂಥ ವಾಸವಿ ಅನ್ನಪೂರ್ಣ ಅಂತ ಒಂದು ಸಂಸ್ಥೆನ ಕಳೆದ 7 ವರ್ಷದಿಂದ ಅವರು ಸತತವಾಗಿ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ನಾವು ಆನಂದ ಮಾಡ್ತೀವಿ. ಬರೀ ಇದಷ್ಟೇ ಅಲ್ಲ, ಶಿಕ್ಷಣಕ್ಕೂ ಸಾಕಷ್ಟು ಕೊಡುಗೆ ಇದೆ. ಅವ್ರ ಬಗ್ಗೆ ಜಾಸ್ತಿ ಹೇಳಬೇಕಾಗಿಲ್ಲ. ಆನಂತರ ನಮ್ಮ ಶಾಮನೂರು ಗಣೇಶ್ ಅಂದರೆ SS ಗಣೇಶ್ ಅಂತ, ನಮ್ಮ ಶಾಮನೂರು ಶಿವಶಂಕರಪ್ಪನವರು ಮಗ, ನಮ್ಮ SS ಮಲ್ಲಿಕಾರ್ಜುನವರ ಸಹೋದರರು. ಅವರು ಉದ್ಯಮಿಯಾಗಿ ಶಿಕ್ಷಣಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಪರಿಗಣಿಸಿ ಶಾಮನೂರು ಗಣೇಶ್ ಅವರಿಗೆ ಮಾಡ್ತಾ ಇದ್ದೀವಿ ಸರ್. ಅದೇ ಪ್ರಕಾರ ನಮ್ಮ ಬಸವರಾಜ್ ದೇಶಮುಖ್ ಅಂತ ಕಲಬುರಗಿಯ ನಮ್ಮ ಶರಣ ಬಸವೇಶ್ವರ ಸಂಸ್ಥಾನ ಮಟ್ಟದ ಸೆಕ್ರೆಟರಿ ಆಗಿ, ವಿದ್ಯಾಸಂಸ್ಥೆಗಳ ಸೆಕ್ರೆಟರಿ ಆಗಿ ಅವ್ರು ಮಾಡಿದಂಥ ಕೆಲವೊಂದು ಸೇವೆಗಳು, ಸಮಾಜ ಸೇವೆಗಳು ಸಾಕಷ್ಟು ಇದರ ಬಗ್ಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ಕಾರ್ಯಕ್ರಮಕ್ಕೆ ಬಂದರೆ ತಮಗೆ ಅವಕಾಶದಲ್ಲಿ ಗೊತ್ತಾಗುತ್ತೆ. ಮತ್ತು ಇವ್ರ ಸೇವೆ ಅಂತಂದರೆ ಏನಾಗಿದೆ, ಇದು ಡೀಮ್ಡ್ ಯೂನಿವರ್ಸಿಟಿ ಆಗೋಕ್ಕೂ ಸಾಕಷ್ಟು ಕೊಡುಗೆ ಇದೆ. ಆನಂತರ ಬೀದರಲ್ಲಿ ಇವರು ಮತ್ತು ಇವರು ಪತ್ನಿಯವರಾದಂಥ ಡಾಕ್ಟರ್ ಉಮಾದೇವಿಯವರು ಸೇರಿಕೊಂಡು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಮಾಡಿಕೊಂಡು ಬಡವರಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇವ್ರಿಗೂ ನಾವು ಸನ್ಮಾನ ಮಾಡ್ತಿದ್ದೀವಿ. ಇದೇ ಪ್ರಕಾರ ಉದ್ಯಮ ಮತ್ತು ಸಮಾಜ ಸೇವೆ ಅಂತ ಡಾಕ್ಟರ್ VSP ಪ್ರಸಾದ್ ಅಂತ. ಡಾಕ್ಟರ್ VSP ಪ್ರಸಾದ್ ಅವರು ಆಗಿ ವಿಜಯವಾಡದಿಂದ ಬಂದು ಹುಬ್ಬಳ್ಳಿಯಲ್ಲಿ ಸಣ್ಣ ಪ್ರಮಾಣದ ಕಾಂಟ್ರಾಕ್ಟಿಂದ ಶುರು ಮಾಡಿಬಿಟ್ಟು ಇವತ್ತು ದೊಡ್ಡ ಪ್ರಮಾಣದ ಉದ್ಯಮನ ಮಾಡ್ಕೊಂಡಿದ್ದಾರೆ ಮತ್ತು ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನೂ ಕನ್ಸಿಡರ್ ಮಾಡಿದ್ವಿ. ಮಹಾಂತೇಶ್ ಹಿರೇಮಠ ಅಂತ, ಈ ಬಸವ ಪರಿಷತ್ ಬೆಂಗಳೂರು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ. ಇವರು ರೇಖಾ ಹಿರೇಮಠ ಅಂತ, ಈ ಸಂಸ್ಥೆಯ ಅಧ್ಯಕ್ಷ. ಇದೇನಾಗಿದೆ, ಬಸವ ಪರಿಷತ್ ಅಂತ ಒಂದು ಸಂಸ್ಥೆಯನ್ನು ನಾವು 2015ರಲ್ಲಿ ಸ್ಥಾಪನೆ ಮಾಡುವಂಥ ಒಂದು ಸಂಸ್ಥೆ. ಇದು ಸಾಕಷ್ಟು ನಾವು ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಬಂದಿರೋದ್ರಿಂದ ಈಗ ಪ್ರತಿ ವರ್ಷ ಏನಾಗುತ್ತೆ ಅಂದರೆ, ನಾವು ಬಸವ ಪುರಸ್ಕಾರ ಅಂತ ಒಂದು ಅವಾರ್ಡನ್ನು ನಾಡಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥದ್ದು ಗುರುತಿಸಿ ನೀಡಿ ಗೌರವಿಸುವಂತಹ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಈ ಸಲ ಏನಾಗಿದೆ ಅಂದರೆ, ನಾವು ಬಸವ ಪುರಸ್ಕಾರ ಕಾರ್ಯಕ್ರಮನ ಶನಿವಾರ ಬೆಳಗ್ಗೆ 9:30ಗೆ ಗುಡ್ಡಚ್ಚಿ ಬಸಪ್ಪ ಆಡಿಟೋರಿಯಮ್ಮು, ಮಹಾರಾಣಿ ಕಾಲೇಜ್ ಪಕ್ಕ ಪ್ಯಾಲೇಸ್ ರೋಡಲ್ಲಿ ಆಯೋಜಿಸಿದ್ದಾರೆ. ಬಸವ ಪರಿಷತ್ನಿಂದ ಕೊಡ್ತಕ್ಕಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಇದು ಬಸವ ಪುರಸ್ಕಾರ ಅಂತ. ಈ ಬಾರಿ ನಮಗೆ ಹೆಮ್ಮೆ, ಸಂತೋಷ ಎರಡೂ ಆಗ್ತಾ ಇರೋದು. ಯಾಕಂದರೆ ಈ ಸಲ ನಮಗೆ ಇಸ್ರೋ ಮಾಜಿ ಚೇರ್ಮನ್ನು ಅಧ್ಯಕ್ಷರಾದಂಥ ಕಿರಣ್ ಕುಮಾರ್ ಸರ್, ಆನಂತರ ನಮ್ಮ ಪ್ರೊಫೆಸರ್ ರವಿವರ್ಮ ಕುಮಾರ್ ಸರ್ ಅಂದರೆ ಮಾಜಿ ಅಡ್ವೊಕೇಟ್ ಜನರಲ್ ಅವರು, ಆನಂತರ ನಮ್ಮ ಅಲ್ಬಿತ್ರಾ ಪಟೇಲ್ ಅಂತ ಎನ್ವೈರ್ಮೆಂಟ್ ಲೇಡಿ. ಆ್ಯಕ್ಚುಲಾಗಿ ಇವರಿಬ್ಬರ ಬಗ್ಗೆ ತಮಗೆಲ್ಲ ಗೊತ್ತಿರುತ್ತೆ. ಈ ಅಲ್ಬಿತ್ರಾ ಪಟೇಲ್ ಅನ್ನುವಂಥ ಒಬ್ಬ ಎನ್ವೈರ್ಮೆಂಟ್ ಲೇಡಿ ಅಂದರೆ ಇವರು ಕಡು ಪರಿಸರವಾದಿಗಳು. ಇವರು ಬಂದು ಪಾರ್ಸಿ ಜನಾಂಗದವರು, ಬಾಂಬೆ ಅವರು. ಇಲ್ಲಿ ಬೆಂಗಳೂರಲ್ಲಿ ಬಂದು 55 ವರ್ಷದಿಂದ ನೆಲೆಸಿದ್ದಾರೆ. ಅವ್ರಿಗೆ ರನ್ನಿಂಗ್ ಈಗ 90 ವರ್ಷ ವಯಸ್ಸು. ಮೇಡಮ್ಮು MIT ಮಾಡಿದಂಥ ಪ್ರಪ್ರಥಮ ಮಹಿಳಾ ಭಾರತೀಯ ಮಹಿಳಾ ಇಂಜಿನಿಯರ್. MIT ಮಾಡಿದಂಥ 1959ರಲ್ಲೇ
ಅವರು MIT ಮಾಡಿದ್ದಾರೆ. ಅಂದರೆ ಕಡು ಪರಿಸರವಾದಿ ಅಂತಂದರೆ ಎನ್ವೈರ್ಮೆಂಟಿಗೆ ನಾವೆಲ್ಲ ಸಮಾಜದವರು ಒಂದು ನಡೆಸಬೇಕಾದಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ಇದು 20 ವರ್ಷದ ಕೆಳಗೆ ಎಲ್ಲರೂ ನೋಡಿದ್ರಿ, ಎಲ್ಲ ಕಡೆ ತ್ಯಾಜ್ಯಗಳನ್ನು ಕಸಗಳನ್ನು ಎಲ್ಲಿ ಬೇಕಂತ ಬಿಸಾಕ್ತಾ ಇದ್ರು. ಮೇಡಮ್ ಅವರು ಒಂದು PIL ಸುಪ್ರೀಂ ಕೋರ್ಟಿಗೆ ಹಾಕಿಬಿಟ್ಟು ಇದು ಜವಾಬ್ದಾರಿ ಲೋಕಲ್ ಬಾಡಿಯಲ್ಲೇ ತಗೊಳ್ಬೇಕು ಅನ್ನುವಂಥ ಒಂದು PIL ಹಾಕಿದ್ಮೇಲೆ ಸುಪ್ರೀಂ ಕೋರ್ಟ್ನವರು ಅದು ಎಕ್ಸೆಪ್ಟ್ ಮಾಡಿ ಅದಕ್ಕೆ ಒಂದು ಕಮಿಟಿನ ರಚನೆ ಮಾಡಿ ಮೇಡಮ್ ಅವ್ರನ್ನ ಒಂದು ಕಮಿಟಿಗೆ ಒನ್ ಆಫ್ ದಿ ನೇಬರ್ ಅಂತ ಮಾಡಿ ಅವ್ರ ಸಲಹೆ ಸೂಚನೆ ಮೇರೆಗೆ ನಾವು ಹೆಮ್ಮೆ ಪಡಬೇಕು ಸರ್. ಇವತ್ತು BBSPಯಿಂದ ಇಟ್ಕೊಂಡು ಗ್ರಾಮ ಪಂಚಾಯತಿ ಲೆವೆಲ್ವರೆಗೂ ಮನೆ ಮನೆಗೆ ಬಂದು ಕಸದ ಸಂಗ್ರಹಣ ಮಾಡ್ತಾರೆ.